ಚಪ್ಪಲಿಗಳು ಇಲ್ಲದೆ ನಡೆದ್ರೆ ಏನಾಗುತ್ತೆ ಗೊತ್ತಾ? 2008ರಲ್ಲಿ ನಾಸಾದವರು ರಿಸರ್ಚ್ ಮಾಡಿ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಮ್ಯಾಗ್ನೆಟಿಕ್ ಫೋರ್ಸ್ ನಿಂದ ಏರ್ಪಟ್ಟಿರುವ ಒಂದು ಲಿಂಕ್ ಇದೆ ಅಂತ ಅನೌನ್ಸ್ ಮಾಡ್ತಾರೆ. ಜಾನ್ಸ್ಟನ್ ರೀಡ್ ಎಂಬ ವಿಜ್ಞಾನಿ ಲಂಡನ್ನಿನಲ್ಲಿರುವ ಲಾಂಗ್ ಮೆಗ್ ಅಂಡ್ ಹರ್ ಡಾಟರ್ ಸ್ಟೋನ್ ಸರ್ಕಲ್ ಮೇಲೆ ರಿಸರ್ಚ್ ಮಾಡಿ ಭೂಮಿ ಮತ್ತು ಸೋಲಾರ್ ಸಿಸ್ಟಮ್ ಮಧ್ಯೆ ಯಾವುದೋ ಒಂದು ಕನೆಕ್ಷನ್ ಇದೆ ಎಂದು ಕಂಡುಕೊಳ್ತಾರೆ. ಈ ಪ್ರೊಸೆಸ್ ನಲ್ಲಿ ಆತನಿಗೆ ಕಲ್ಲುಗಳ ಮೇಲೆ ಕೆಲವು ಗುರುತುಗಳು ಕಂಡು ಬರುತ್ತವೆ. ಅದರಲ್ಲಿ ಇದು ಕೂಡ ಒಂದು. ಫ್ಯಾರಡೆ ಕೇಜ್ ನಲ್ಲಿ ಸೈಮೋಸ್ಕೋಪ್ ಎಂಬ ಡಿವೈಸ್ ಅನ್ನು ಬಳಸಿ ತನ್ನ ಎಕ್ಸ್ಪೆರಿಮೆಂಟ್ ಅನ್ನು ಶುರು ಮಾಡ್ತಾನೆ. ಬಹಳಷ್ಟು ಫ್ರೀಕ್ವೆನ್ಸಿಗಳನ್ನ ಟೆಸ್ಟ್ ಮಾಡಿದ ನಂತರ ರೀಚ್ ಆಗಿರುವ ಒಂದು ಫ್ರೀಕ್ವೆನ್ಸಿ 7.83 ಹರ್ಟ್ಸ್. ಅಂದ್ರೆ ಈ ಫ್ರೀಕ್ವೆನ್ಸಿ ಭೂಮಿಯ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗಿದೆ ಎಂದರ್ಥ. ನೀರಿನ ಮೇಲೆ ಒಂದು ಶೇಪ್ ಬರುತ್ತೆ, ಅದು ಸೇಮ್ ಆ ಕಲ್ಲಿನ ಮೇಲೆ ಇರುವ ಶೇಪ್ ನಂತೆ ಇದೆ. ಇದನ್ನು ನೋಡಿ ಆತ ಕೂಡ ಶಾಕ್ ಆಗಿ ಬಿಡ್ತಾನೆ, ಯಾಕೆಂದ್ರೆ ಆ ಫ್ರೀಕ್ವೆನ್ಸಿಯೇ ಭೂಮಿಯ ನಿಜವಾದ ಫ್ರೀಕ್ವೆನ್ಸಿ. ಇದನ್ನ ಅರ್ತ್ ಹಾರ್ಟ್ ಬೀಟ್ ಎಂದು ಕೂಡ ಕರೀತಾರೆ. ನಂತರ ಅವರು ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಯಾರು ಚಪ್ಪಲಿಗಳಿಲ್ಲದೆ ನಡೀತಾರೋ ಅವರ ಬ್ಲಡ್ ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚಾರ್ಜಸ್ ಹೆಚ್ಚಾಗಿ ಅವರ ಬ್ಲಡ್ ಫ್ಲೋ ಹೆಚ್ಚಾಗುತ್ತಂತೆ. ಇದರಿಂದ ಇನ್ಫ್ಲಮೇಷನ್ ಇಂದ ಬರುವ ಬಹಳಷ್ಟು ರೋಗಗಳು ಕಡಿಮೆಯಾಗುವುದು, ನಿದ್ದೆ ಚೆನ್ನಾಗಿ ಬರುವಂತಹ ರೋಗಗಳನ್ನ ಅಬ್ಸರ್ವ್ ಮಾಡ್ತಾನೆ. ಸೊ ಆದ್ರೆ ಇಂದಿನಿಂದ ಚಪ್ಪಲಿಗಳು ಮತ್ತು ಶೂಸ್ಗಳು ಇಲ್ಲದ ಹಾಗೆ ನಡೆಯಲು ಪ್ರಯತ್ನಿಸಿ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಬಿಡಿ.